ಶತ್ರುವಿನ ಬಳಿಯಲ್ಲಿ ಬಿದ್ದು ಮನೆಗೆ ಬರುವ ಕೆಟ್ಟರನ್ನೇರಷ್ಟಿಲ್ಲ. ಈ ನಿನ್ನ 21ನೇ ಶತಮಾನಗಳ ವೀರಭರತಿಯರ ಸಾಲಿನಲ್ಲಿ ಎಲ್ಲ ಕವಿತ ಗರುಡ ಧ್ವಜನಂತ ಕೊಂಡನಿದ್ದರು. ಮಿಂಡನಿಗಾಗಿಯೇ ತನ್ನ ಜೀವನವನ್ನು ಮುಡಿಪಿಟ್ಟ ಈ ನಿನ್ನ ಹಾಳು ಸಮಾಜದಲ್ಲಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇಳದೆ ಮಾತಾಡ್ತಾ ಇದ್ದಿಲ್ಲ. ನಾಚಾಗಿಲ್ವೇನೋ ಈ ನಿನ್ನ ಹೇಸಿ ಜನ್ಮಕ್ಕೆ. ಈ ಪ್ರದೀಪನ ಬಳಿಯಲ್ಲಿ ನೀಟಾಗಿ ಬಿದ್ದ ಮೋಟಗಾರ್ತಿ ಹೆಣ್ಣೆ ಜಟಾಧಾರಿ ಈಶ್ವರನ ಕೊರಳಿಗೆ ಸುತ್ತಿಕೊಂಡ ಈ ಬಿಡಿ ನೋಗರ ರೋಷದ ಪ್ರದೀಪನ ಮುಂದೆ ನಿನ್ನ ಕಡುಮತೆ ಕವಿತಾ ನಿನ್ನ ಶೀಲದ ಕೈ ಬಿಟ್ಟು ಮಾತನಾಡು. ಅದೇ ರೀತಿ ನನ್ನ ಮುಂದೆ ಬಂದ್ರೆ ನೀನೊಬ್ಬ ಹೇಳಿ ಗಂಡಸು, ಹಾಗೆ ನೀನೊಬ್ಬ ಷಂಡ. ಈ ರಾಜ್ಯಕ್ಕೇನೆ ಪೂರ್ಣ ಪ್ರಚಂಡ ನೆನೆಸಿಕೊಂಡ ಈ ಪೂರ್ಣ ಪುರುಷನಿಗೆ ಷಂಡನನ್ನು ಮಗಳಿದೆಯಾ ಪಾಂಡರನೆ? ಈಗ ಬಿಸಾಕುವೆ ನಿನ್ನ ಶೀಲದ ಮಾತಿಗೆ ಈ ಪ್ರದೀಪನ ಸೇಡೊಂದ ಕೆಂಡವನ್ನು ಯೋಗವಿಲ್ಲದ ಹೊಂದಿ ನನ್ನ ಮಗನ ಕೈ ಬಿಡು ಮೊದಲು ಶ್ರೀಮಂತ ಕುಮಾರಿಯನು. ಈ ಪ್ರದೀಪನ ಪ್ರೇಮ ಸಲ್ಲಾಪದಲ್ಲಿ ಒಟ್ಟ ವಯಸ್ಸಿ ಬಂದವನು ನೀನವನಲ್ಲಿ ಬಿತ್ತಿಗೆ ನೆತ್ತಿಗೇರಿ ನಿಂತ ನಿಮ್ಮಂತ ನನ್ನ ಮಕ್ಕಳನ್ನು ಒಂದು ಬುದ್ಧಿ ಕಲಿಸಲು ಸೂಚನೆಯಾಗಿ ಬಂದ ದಿಲ್ಲಿ ಹೊತ್ತ ಪೂರ್ಣ ಹುಲಿ, ದಿಲ್ಲಿ ಹೊತ್ತ ಪೂರ್ಣ ಹುಲಿ. ಈ ಸಿಂಹದ ಎದುರಿಗೆ ನಿಂತು ಮಾತನಾಡುವಷ್ಟು ಧೈರ್ಯವೇನಲೇ ಶೋಧಿತ ಹುಲಿ. ಶೋಧಿತ ಹುಲಿಯಲ್ಲೇ ಬಂದ ಗೆದ್ದರೋ ಹುಲಿಯೇ ಹೆಣ್ಣಿಗಾಗಿ ಶೋಧಿತ ವೀರಗರತಿಯರಿಂದ ಮೆಟ್ಟಿನ ಪೆಟ್ಟು ಹಾಕಿಸಿಕೊಂಡು ಓಟಾರನ್ನು ಹರಿದು ನೋಡುತ್ತವರು ಎಲ್ಲಿ ಹಾಕಿದ ಹೊಲಸಿದ ಹಣವನ್ನು ತಿಂದು ಕಾಲ ಕಳೆಯುವ ಮರ್ಯಾದೆಯಿಂದ ನೀನು ಹೊರಟು ಹೋಗಲೇ ಸರಿಯ ಇರೋದೇತರ ಇರೋದಿದ್ದರೆ ಏನು ಕಿತ್ತುಕೊಳ್ಳುವಲೆ ಈ ಕೊರ್ನನಿಗೆ ಮಗನೇ ಅಂತ ಮಗಳಿಗೆ ಆ ಮಗನೇ ನಿನ್ನ ರೂಢ ಕತ್ತರಿಸಲು ತೋರಿಸಿ ಬಂದ ಗೊಂಡು ಹುಲಿಗಳ ಗಂಡ ಈ ಟೈಗರ್ ಕರ್ಣ. ಈ ಶ್ರೀಮಂತ ಕನ್ಯಾಮಣಿಯನ್ನು ನಾವು ಬಿಡಲಾರೆ. ಈಗ ನನ್ನ ಕೈಯಿಂದ ತಪ್ಪಿಸಿಕೊಂಡರು. ಮುಂದಿನ ಪ್ರಯೋಗದಲ್ಲಿ ಎದುರದ ಹುಲಿ ನಾವು ಹೋಗಿ ಬಂದು ಈ ನನ್ನ ಸೇಡನ ತೀರಿಸಿಕೊಳ್ಳದಿದ್ರೆ ಗೊಂಡು ಹುಲಿಗಳ ನಿಮ್ಮಂತ ಸೊಕ್ಕಿನ ಹುಲಿಗಳಿಗೆ ನಿರ್ಮಿತ ಹುಲಿ
ಸರ್ದಾರ್ ಪ್ರದೀಪ್ ಪಾಟೀಲ್ ನೀನು ಎಲ್ಲ ಹುಲಿ ಅವತಾರ ಎತ್ತಿಕೊಂಡವ. ಈ ಕರ್ಣವನ್ನು ಮಾಡಲು ಸಾಧ್ಯವಿಲ್ಲ. ಹಾ ಕವಿತಾ ನಡೆಬೇಕು. ಸಮಯಕ್ಕೆ ಸರಿಯಾಗಿ ಬಂದು ನೀವು ನನ್ನ ಮಾನ ಕಾಪಾಡಿದ್ರಲ್ಲ, ನಿಮ್ಗೆ ಕೋಟಿ ಕೋಟಿ ನಮಸ್ಕಾರಗಳು. ಇಂಥ ಸಮಯದಲ್ಲಿ ನಾನಲ್ಲದೆ ಬೇರೆ ಯಾರೋ ಇದ್ದರೂ ಕೂಡ ಅವರು ಅದನ್ನೇ ಮಾಡುತ್ತಿದ್ದರು. ಕವಿತಾ, ಕಾರ್ಮಿಕರು ಕಾಯುತ್ತಿದ್ದಾರೆ. ನಡೆ ಹೋಗೋಣ ಫ್ಯಾಕ್ಟರಿಗೆ. ನಡೆ ಹೊರಗಡೆ ಬರಲಿ ಹೇಳಿ. ಸಾವಿನ ಕಬಡಿಯಲ್ಲಿ ಸಿಕ್ಕ ಮಳ ಕುಸೆ ಯಾತಕ್ಕಾಗಿ ಈ ಜಮೀನವ್ರನ್ನ ಗುಹೆಯಲ್ಲಿ ಬಂದಿ ಮಗನೇ. ನಿಮ್ಮಂತ ದ್ರೋಹಿಗಳ ರುಂಡ ಕತ್ತರಿಸಲು ಅವತರಿಸಿ ಬಂದ ನಿಮ್ಮ ಪಾಲಿನ ಯಮದೂತ. ಯಮದೂತ ಎಂತ ಯಮದೂತರಿ ಈ ಜಮೀನವ್ರನ್ನ ಎದುರಿ ವೈಕುಂಠ ಸೇರಿರುವಾಗ ನೀನೇ ಆಮೇಲೆ ಯಮದೂತ ಹಡಬಿಕಾರಿ ನೀ ಮೊರಳಿ ಕುಳಿತಿದ್ದರೆ ನಿನ್ನ ಶ್ರೀಮಂತಿಕೆಯ ಲಕ್ಷ್ಮಿ ಭಂಡಾರದಲ್ಲಿ ಸುರಿಸು. ನಿನ್ನನ್ನು ನಮ್ಮ ಲೋಕ ಕಳಿಸಿಬಿಡ್ತೇನೆ. ಮಗನೇ, ಈ ಜಗತ್ತಿನಾಡಿ ಜಮೀನ್ದಾರನ ಸಿಂಹದ ಗುಹೆಯಲ್ಲಿ ಬಂದು ಮಾತನಾಡುವಷ್ಟು ಕೊಬ್ಬು ಬಂದಿದೆ. ಯಾರೋ ನೀನು ಕಟ್ಟೆ. ಹಿಂದೆ ನಾನು ಬ್ಯಾಂಕ್ ನಲ್ಲಿ ಕೆಲಸ ಮಾಡುತ್ತಿದ್ದಾಗ, ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾಗ ನನ್ನನ್ನು ನೌಕರಿಯಿಂದ ಸಸ್ಪೆಂಡ್ ಮಾಡಿಸಿದೆಯಲ್ಲ ಮಗನೇ. ಓ ರಾಜು ಹುಲಿಯ ಮರಿ. ತಮಾರಾಜು ಪರಶುರಾಮನಂತೆ ಅವತಾರ ಎತ್ತಿಕೊಂಡೆ ಹೇಳಿ ಬಂದ್ರ ಎದುರುದರಲ್ಲ ನಮ್ಮ ಜಮೀನ್ದಾರ ಸೋಮನ ಹೊರಟೋಗ ತಮ್ಮ ಹೊರಟೋಗ. ಮುಂದೆ ಮಾತನಾಡಬೇಡ ಮಗನೇ. ನೀ ಮುಂದೆ ಮಾತನಾಡಿದರೆ ನಿನ್ನನ್ನು ತುಂಡಾಗಿ ಕತ್ತರಿಸಿ ನಿನ್ನ ಹೆಣವನ್ನು ಕೋಳಿಗೆ ಹಾಕುತ್ತೇನೆ. ಒಲು ಎತ್ತರ ಮಗನೇ. ನೋಡು ರಾಜ, ನಿನಗೆ ಮರ್ಯಾದೆಯಿಂದ ಹೇಳುತ್ತೇನೆ. ನಿಮ್ಮ ಹಣನ ಹತ್ತಿರವಿರುವ ರಹಸ್ಯ ಇರುವ ಪೈಲು ನನಗೆ ಕೊಟ್ಟು ಬಿಡು. ನೀನು ಏನು ಕೇಳುತ್ತೆ ಕೇಳು. ನನಗೇನು ಗೊತ್ತಿಲ್ಲ. ಹೋಯ್ತದೆ ಹಣ ಬಯಸು ಈ ಸೀಮದ ಬಡಿದ ನನ್ನ ಪ್ರಾಣ ಹೋದರೂ ನನಗೆ ಏನು ಒಂದು ಗೊತ್ತಿಲ್ಲ. ಹೋಗೋದ್ರೆ ಈ 6 ಮಠದ ಹುಲಿಯ ಹೊಡೆಯ
ಕಾರಣ ಇದೆಲ್ಲ ನಿನಗೆ ತಿಳಿಯದ ವಿಷಯ. ನೀನು ಸುಮ್ಮನಿರು. ನೋಡಿ ಜಮೀನ್ದಾರ, ದೊಡ್ಡವರಾದ ನೀವು ಈ ತರಹ ಬಡ ಜನರ ಮೇಲೆ ದಬ್ಬಾಳಿಕೆ ಮಾಡುವುದು ಸರಿಯಲ್ಲ. ನೋಡು ಕರ್ಣ, ಇವನು ನನ್ನ ಕಡುವೈ. ಇವನ ಪ್ರಾಣ ತೆಗೆದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಏ ಜಮೀನ್ದಾರ, ಮೊದಲು ನಿಲ್ಲಿಸು ನಿನ್ನ ದೊಡ್ಡ ದಬ್ಬಾಳಿಕೆಯನ್ನ. ಲೇ ಕರ್ಣ, ಈ ಜಮೀನ್ದಾರನ ಎದುರಾಕಿಕೊಳ್ಳುವಷ್ಟು ಧೈರ್ಯ ಬಂದಿದೆ ನಿನಗೆ. ಮುಚ್ಚು ಬಾಯಿ ಹೇಳಿ ಹೇಳು. ಏನು ಬೇಕಾದ್ರೂ ಸಹಿಸಿಕೊಳ್ಳುತ್ತಾರೆ. ಬಡ ಜನರ ಮೇಲೆ ನಿಮ್ಮಂತ ಶ್ರೀಮಂತರು ಪೂಜಾಟಿಕೆ ಮಾಡುವುದನ್ನು ಮಾತ್ರ ಸಹಿಸಿಕೊಳ್ಳುವುದಿಲ್ಲ. ಕಾರಣ ನನ್ನನ್ನು ಎದುರಾಕಿಕೊಂಡು ಕೊಂಡರೆ ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ನಾನು ನಿನ್ನ ಪಾರ್ಟ್ನರ್ ಹರಿದು ಇಬ್ಬರ ನಡುವೆ ರಣರಂಗದ ಕಾಳಗ ನಡೆಯಬೇಕಾಗುತ್ತದೆ. ಎಚ್ಚರ ಎಚ್ಚರ. ನಿನ್ನ ಪಾರ್ಟ್ನರ್ಶಿಪ್ ಹರಿದು ನಮ್ಮಿಬ್ಬರ ರಣರಂಗದ ಕಾಳಗ ನಡೆದು ನನ್ನ ರುಂಡ ಬಿದ್ದರೂ ಚಿಂತೆಯಲ್ಲ. ನಿಮ್ಮಂತವರ ಕೊಟ್ಟು ಬೆದರಿಕೆಗೆ ಹೆದರುವ ಕಂಡು ನಾನಲ್ಲ. ಮರ್ಯಾದೆಯಿಂದ ಕೊಟ್ಟಿರುವ ಹುಡುಗನನ್ನು ಹೆಚ್ಚು ಬಿಡ್ತೀಯಾ? ಇಲ್ಲ, ಇಲ್ಲಾಂದ್ರೆ ಏನು ಕಿತ್ತುಕೊಳ್ಳಲೇ ಬಿಚ್ಚುವುದಿಲ್ಲ ಅಂದ್ರೆ ನಾನೇ ಬಿಚ್ಚಬೇಕಾಗುತ್ತದೆ. ಕರ್ಣ, ನಾ ಮಾಡುತ್ತಿರುವ ಕಾರ್ಯಕ್ಕೆ ನೀ ಅಡ್ಡಿ ಬಂದರೆ ಕ್ಷಣದಲ್ಲಿಯೇ ನಿನ್ನ ಪ್ರಾಣ ಹಾರುವುದು ಖಂಡಿತ. ಪ್ರಾಣ